ಸ್ನೇಹಿತರೆ, ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವು ಭಾರತದ ಸ್ವಾತಂತ್ರ್ಯ ಅಂತ ಬಂದರೆ 1857ರಲ್ಲಿ ನಡೆದ ಸಿಪಾಯಿ ದಂಗೆ ಹಾಗೂ ಹಲವಾರು ದಂಗೆಗಳು ನೆನಪಿಗೆ ಬರುತ್ತದೆ. ಹಾಗೆ ಅದಕ್ಕೆ ಹೋರಾಡಿದಂತಹ ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಬಾಲಗಂಗಾಧರ್ ತಿಲಕ್ ಹಾಗೂ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು. ಆದರೆ ಇದು ಶುರುವಾಗುವ ಮುಂಚೆಯೇ ಬಹಳ ವರ್ಷಗಳ ಕಾಲ ಬ್ರಿಟಿಷರ ವಿರುದ್ಧ ಹೋರಾಡಿ ತಮ್ಮ ಪ್ರಾಣ ಬಿಟ್ಟವರು ಇನ್ನೂ ತುಂಬ ಜನ ಇದ್ದಾರೆ. ಆದರೆ ಅವರ ಬಗ್ಗೆ ನಮಗೆ ತಿಳಿದಿಲ್ಲವಷ್ಟೇ. ಈ ಹೋರಾಟಗಾರರಂತೆಯೇ 1857ರ ಮುಂಚೆಯೇ ಬ್ರಿಟಿಷ್ ವಿರುದ್ಧ ಒಬ್ಬ ಆದಿವಾಸಿ ನಾಯಕ ಯುದ್ಧ ಶುರು ಮಾಡಿದ್ದರು. ಅಂದು ಅವರ ಬಳಿ ಯಾವ ರೀತಿಯ ದೊಡ್ಡ ಆಯುಧಗಳು ಇರಲಿಲ್ಲ. ಅವರು ಒಬ್ಬ ಆದಿವಾಸಿ. ಅವರ ಬಳಿ ಇದ್ದ ಬಿಲ್ಲು ಬಾಣವನ್ನು ಬಳಸಿ ಬ್ರಿಟಿಷ್ ಅಧಿಕಾರಿಯನ್ನು ಸಾಯಿಸಿದ್ದ ಆ ಧೈರ್ಯಶಾಲಿ ಯಾರು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ. ಬಿಲ್ಲು ಬಾಣ ಇಟ್ಟುಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿದ ಆ ಆದಿವಾಸಿ ವೀರನ ಹೆಸರು ತಿಲ್ಕಾ ಮಾಝಿ. ಇವರ ನಿಜವಾದ ಹೆಸರು ಜಬ್ರಾ ಪಹಾಡಿಯಾ. ಇವರು 1750ರಲ್ಲಿ ಬಿಹಾರ್ ರಾಜ್ಯದ ಬಾಗಲ್ಪುರ್ ಪ್ರದೇಶದ ತಿಲಕಾಪುರ ಗ್ರಾಮದಲ್ಲಿ ಜನಿಸಿದರು. ಇವರು ಪಹಾಡಿಯಾ ಆದಿವಾಸಿ ಸಮುದಾಯಕ್ಕೆ ಸೇರಿದವರು. ಇವರು ತಮ್ಮ ನೆಲದಲ್ಲಿ ಕೃಷಿ ಮಾಡಿಕೊಂಡು, ಬೇಟೆ ಆಡಿಕೊಂಡು, ಕಾಡಿನಲ್ಲಿ ಸಿಗುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ತಮ್ಮ ಜೀವನವನ್ನು ನಡೆಸುತ್ತಾ ಇದ್ದರು. ಬ್ರಿಟಿಷರು ಭಾರತಕ್ಕೆ ಮೊದಲಿಗೆ ವ್ಯಾಪಾರಕ್ಕಾಗಿ ಬಂದರು. ಆದರೆ 1757ರಲ್ಲಿ ನಡೆದ ಪ್ಲಾಸಿ ಯುದ್ಧದ ನಂತರ ಅವರು ಭಾರತದಲ್ಲಿ ಅಧಿಕಾರವನ್ನು ಪಡೆಯಲು ಆರಂಭಿಸಿದರು. ನಂತರ ನಿಧಾನವಾಗಿ ದೇಶದ ಅನೇಕ ಭಾಗಗಳನ್ನು ತಮ್ಮ ಆಡಳಿತಕ್ಕೆ ಒಳಪಡಿಸಿಕೊಂಡರು. ಬ್ರಿಟಿಷರು ಆದಿವಾಸಿಗಳು ನೆಲೆಸಿದ್ದ ರಾಜ್ಮಹಲ್ ಬೆಟ್ಟದ ಜಾಗವನ್ನು ಕಸಿದುಕೊಂಡರು. ಇದರಿಂದ ಆದಿವಾಸಿ ಜನರಿಗೆ ತಮ್ಮ ಆಹಾರವನ್ನು ಬೆಳೆಯಲು, ತಿನ್ನಲು ಜಾಗವಿರದಂತೆ ಆಯಿತು. ಬ್ರಿಟಿಷರು ತೆರಿಗೆಯನ್ನು ಹೆಚ್ಚಿಸಿದರು. ವ್ಯವಸಾಯ ಮಾಡಲು ಜಾಗವಿಲ್ಲದೆ, ಹಣ ಸಂಪಾದಿಸಲು ಸಾಧ್ಯವಾಗದೆ, ತೆರಿಗೆಯನ್ನು ಇವರ ಕೈಯಲ್ಲಿ ಕಟ್ಟಲು ಸಾಧ್ಯವಾಗುತ್ತಿರಲಿಲ್ಲ. ಇದರಿಂದ ಆದಿವಾಸಿ ಜನರನ್ನು ತಮ್ಮ ಜೀತದ ಆಳನ್ನಾಗಿ ಮಾಡಿ ಬಲವಂತದಿಂದ ತುಂಬ ಹಿಂಸೆ ನೀಡಿ ಕೆಲಸವನ್ನು ಮಾಡಿಸಿಕೊಳ್ಳುತ್ತಿದ್ದರು. ಇದರ ಜೊತೆಗೆ ಆ ಕಾಡಿನ ಸಂಪತ್ತನ್ನೆಲ್ಲ ದೋಚಿದರು. ಇದನ್ನೆಲ್ಲ ನೋಡಿದ ತಿಲ್ಕಾ ಮಾಝಿಗೆ ರಕ್ತ ಕುದಿಯಿತು. ನಾವು ಹೀಗೆ ಮೌನವಾಗಿ ಅವರು ಹೇಳಿದ ಹಾಗೆ ಕೇಳಿಕೊಂಡು ಇದ್ದರೆ ನಮ್ಮನ್ನು ಸಾಯಿಸುತ್ತಾರೆ ಎಂದು ಯೋಚಿಸಿ ತಮ್ಮ ಪ್ರದೇಶದ ಜನರನ್ನು ಒಟ್ಟುಗೂಡಿಸಲು ಆರಂಭಿಸಿದರು. ಬ್ರಿಟಿಷ್ ವಿರುದ್ಧ ಗೆಲ್ಲಲೇಬೇಕೆಂಬ ಛಲದಿಂದ ತಮ್ಮ ಜನಾಂಗದಲ್ಲಿರುವ ಎಲ್ಲ ಯುವಕರಿಗೂ ಯುದ್ಧ ತರಬೇತಿಯನ್ನು ನೀಡಲು ಶುರು ಮಾಡಿದರು. ಆ ಯುವಕರಿಗೆ ಬಿಲ್ಲು ಬಾಣ ಮತ್ತು ಇನ್ನಿತರ ಸ್ಥಳೀಯ ಶಸ್ತ್ರಗಳನ್ನು ಹೇಗೆ ಬಳಸಬೇಕು ಎಂಬುದನ್ನು ಕಲಿಸಿದರು. ಇದರ ಜೊತೆಗೆ ಗೋರಿಲ್ಲಾ ಯುದ್ಧದ ವಿಧಾನವನ್ನು ಕಲಿಸಿದರು. ಅವರ ಸ್ವತ್ತಾದ ಕಾಡನ್ನು ಸಂಪೂರ್ಣವಾಗಿ ಬಳಸಿಕೊಂಡು ಅದನ್ನು ಅವರ ಶಕ್ತಿಯನ್ನಾಗಿ ಮಾಡಿಕೊಂಡರು. ಹೀಗೆ ಇವರು ಬ್ರಿಟಿಷ್ ವಿರುದ್ಧ ತಮ್ಮ ಆದಿವಾಸಿ ಸೈನ್ಯವನ್ನು ನಿರ್ಮಿಸಿದರು. 1771ರಿಂದ ಇವರ ಹೋರಾಟ ಶುರುವಾಯಿತು. 1784ರವರೆಗೂ ಹೋರಾಟ ಹಾಗೆಯೇ ನಡೆಯುತ್ತಿತ್ತು. 1784ರಲ್ಲಿ ಒಂದು ದೊಡ್ಡ ಘಟನೆ ನಡೆಯಿತು. ಈ ಘಟನೆ ನಡೆಯುವ ವೇಳೆ ತಿಲ್ಕಾ ಮಾಝಿ ರವರು ಬಿಟ್ಟ ಬಾಣ ಬ್ರಿಟಿಷ್ ಅಧಿಕಾರಿಯಾಗಿದ್ದ ಅಗಸ್ಟಸ್ ಕ್ಲೀವ್ಲ್ಯಾಂಡ್ಗೆ ಬಿದ್ದು ಅವರು ಅಲ್ಲೇ ಸಾವನ್ನಪ್ಪಿದರು. ಇದು ಬ್ರಿಟಿಷರಲ್ಲಿ ದೊಡ್ಡ ಆಘಾತವನ್ನು ತಂದಿತು. ಇದರಿಂದ ಕೋಪಗೊಂಡ ಬ್ರಿಟಿಷರು ಅವರ ದೊಡ್ಡ ಸೇನೆಯನ್ನು ತಿಲ್ಕಾ ಮಾಝಿಯನ್ನು ಹುಡುಕಲು ಕಳಿಸಿದರು. ಬಹಳ ದಿನಗಳ ಪ್ರಯತ್ನ ಹಾಗೂ ಹೋರಾಟದ ನಂತರ 1785ರಲ್ಲಿ ತಿಲ್ಕಾ ಮಾಝಿನನ್ನು ಸೆರೆ ಹಿಡಿದರು. ನಂತರ ಇವರನ್ನು ಕುದುರೆಗಳಿಗೆ ಕಟ್ಟಿ ಎಳೆದುಕೊಂಡು ಹೋದರು. ಇದರಿಂದ ತಿಲ್ಕಾ ಮಾಝಿಗೆ ಬಹಳ ಗಾಯಗಳಾಯಿತು. ನಂತರ ಇವರನ್ನು ಬಾಗಲ್ಪುರ್ ನಗರದಲ್ಲಿ 1785 ಜನವರಿ 13ರಂದು ಒಂದು ಮರಕ್ಕೆ ನೇಣು ಹಾಕಿದರು. 1785ರಲ್ಲಿ ತಿಲ್ಕಾ ಮಾಝಿ ತಮ್ಮ ಜೀವನವನ್ನು ತ್ಯಜಿಸಿದರು. ತಿಲ್ಕಾ ಮಾಝಿ ಭಾರತದ ಮೊದಲ ಆದಿವಾಸಿ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರು ಎಂದು ಪರಿಗಣಿಸಲಾಗುತ್ತದೆ. ಇಂದು ಬಾಗಲ್ಪುರ್ ವಿಶ್ವವಿದ್ಯಾಲಯಕ್ಕೆ ತಿಲ್ಕಾ ಮಾಝಿ ಬಾಗಲ್ಪುರ್ ಯೂನಿವರ್ಸಿಟಿ ಎಂದು ಹೆಸರು ಇಡಲಾಗಿದೆ. ಹಲವು ಪ್ರತಿಮೆಗಳು ನಿರ್ಮಿಸಲಾಗಿದೆ. ಆದಿವಾಸಿ ಸಮುದಾಯ ಅವರನ್ನು ವೀರನಾಗಿ ಗೌರವಿಸುತ್ತದೆ. ಹೀಗಾಗಿ ಸ್ನೇಹಿತರೆ, ತಿಲ್ಕಾ ಮಾಝಿ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ, ಅವರು ಧೈರ್ಯ, ಹೋರಾಟ ಮತ್ತು ಸ್ವಾಭಿಮಾನದ ಪ್ರತೀಕ. ಬ್ರಿಟಿಷ್ ಸಾಮ್ರಾಜ್ಯ ಬಹಳ ಶಕ್ತಿಶಾಲಿಯಾಗಿದ್ದ ಸಮಯದಲ್ಲಿ ಒಬ್ಬ ಆದಿವಾಸಿ ಯುವಕ ತನ್ನ ಜನರ ಹಕ್ಕಿಗಾಗಿ ಎದ್ದು ನಿಂತು ಹೋರಾಡಿದ ಕಥೆಯೇ ತಿಲ್ಕಾ ಮಾಝಿಯ ಕತೆ. ಅವರು ಬಿಲ್ಲು ಬಾಣದೊಂದಿಗೆ ಆರಂಭಿಸಿದ ಆ ಹೋರಾಟ ನಂತರ ಭಾರತದ ಸ್ವಾತಂತ್ರ್ಯ ಚಳುವಳಿಗೆ ದೊಡ್ಡ ಪ್ರೇರಣೆಯಾಯಿತು. ಆದ್ದರಿಂದ ತಿಲ್ಕಾ ಮಾಝಿಯಂತಹ ವೀರನನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಮತ್ತು ಅವರ ತ್ಯಾಗಕ್ಕೆ ಸದಾ ಗೌರವ ನೀಡಬೇಕು. ಈ ಮಾಹಿತಿ ನಿಮಗೆ ಉಪಯುಕ್ತವಾದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಹತ್ವದ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.